ಭರತ್ ಅಂತ. ಏನ್ ಮಾಡ್ಕೊಂಡಿರೋದು ಭರತ್? ನಾವು ಸದ್ಯಕ್ಕೆ MBA ಓದ್ತಾ ಇದೀರಿ, ಸೆಕೆಂಡ್ ಇಯರ್, ಫೈನಲ್ ಇಯರ್. ಸೊ MBA ಮಾಡ್ಕೊಂಡಿದ್ದೀರಾ? ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಗೊತ್ತಿಲ್ಲ. ಗೊತ್ತಿಲ್ಲ, ಗೋ ವಿತ್ ದ ಫ್ಲೋ, ಏನ್ ಬರುತ್ತಾ ಹಂಗ ಹೋಗ್ತಾ ಇರೋದು. ಜಸ್ಟ್ ಗೋ ವಿತ್ ದ ಫ್ಲೋ. ಓಕೆ, ಸೊ ಡ್ರೀಮ್ಸ್ ಗೋಲ್ಸ್ ಅದು ಇದೆಯಾ? ಅದು ಡಿಸೈಡ್ ಮಾಡ್ತಾನೆ ಇದೀನಿ, ಬಟ್ ಫಿಕ್ಸ್ ಆಗ್ತಿಲ್ಲ ಯಾವ್ದು ಗೋಲು ಯಾವ್ದೇನು ಅಂತ. ಎಷ್ಟು ವರ್ಷದ ತನಕ ಫಿಕ್ಸ್ ಮಾಡ್ತಾನೆ ಇರ್ತೀರಾ? ವರ್ಷ ಮುಗಿಯೋ ತನಕ ಫಿಕ್ಸ್ ಮಾಡ್ತಾ ಇರ್ತೀವಿ. ಈಗ ನಾನೇ ಹೇಳಿಲ್ಲ, ನೀವ್ ಯಾಕೋ ಹೇಳ್ತೀರಾ? ಇನ್ನು ಅವ್ರ ಬಾಯಿಂದ ಬರ್ಲಿ, ಸುಮ್ಮನೆ. ಓಕೆ, ಸೊ ಗೋಲು ಇಲ್ಲ. ಓಕೆ, ಅಟ್ಲೀಸ್ಟ್ ಮ್ಯಾರೇಜ್ ಆಗೋ ಪ್ಲಾನ್ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇದೆ, ಅದು ನಮ್ಮ ಅಪ್ಪ ಅಮ್ಮ ಆಸೆ ಅದೇ. ನೀವು ಮ್ಯಾರೇಜ್ ಆಗ್ಬೇಕಲ್ಲ ನಾನು. ಓಕೆ, ಹಂಗಾದ್ರೆ ಟೀಚರ್ಸ್ ಹೇಳ್ತೀನಿ, ಬೇಗ ಡಿಗ್ರಿ ಏನೋ ಡಬಲ್ ಡಿಗ್ರಿ ಮುಗಿಸ್ಕೊಂಡು ಮ್ಯಾರೇಜ್ ಆಗ್ಬೇಕು. ಕೆಲ್ಸಕ್ಕೆ ಹೋದ್ರೆ ಮದುವೆ ಮಾಡೋದು. ಮತ್ ಗೋ ವಿತ್ ಫ್ಲೋ ಅಂತ ಹೇಳ್ತಿದ್ದೀರಾ, ಮದ್ವೆ ಆಗ್ತೀನಿ ಅಂತ ಫ್ಲೋ ಫ್ಲೋ ಅಲ್ಲಿ ಕೆಲ್ಸನೇ ಮಾಡ್ತೀರಿ, ಏನ್ ಕೆಲ್ಸ ಮಾಡ್ತೀರಿ ಅಂತ ಗೊತ್ತಿಲ್ಲಲ್ಲ. ಓಕೆ, ಅಂದ್ರೆ ನಿಮ್ಗೆ ಕೆಲಸ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀರಾ? ಮನುಷ್ಯ ಅಂದ್ಮೇಲೆ ಕೆಲ್ಸ ಮಾಡ್ಲೇಬೇಕು. ಯಾಕೆ ಕೆಲಸ ಕೊಡ್ಬೋದಲ್ಲ ಬೇರೆಯವ್ರಿಗೆ? ಮಾಡ್ಕೊಂಡೆ ತಾನೇ ಕೆಲ್ಸ ಕೊಡಕ್ಕಾಗೋದು. ಕೆಲ್ಸ ಕಲ್ತಿರೋದು ಹೆಂಗ್ ಕೊಟ್ಬಿಡಲ್ಲ? ಫಸ್ಟ್ ಡಿಸೈಡ್ ಆಗಿ ಕೆಲಸ ಮಾಡ್ಬೇಕಾ, ಅಂದ್ರೆ ಎಂಪ್ಲಾಯಿ ಆಗ್ತೀರಾ, ಗವರ್ಮೆಂಟ್ ಜಾಬ್ ಹೋಗ್ತೀರಾ, ಪ್ರೈವೇಟ್ ಜಾಬ್ ಅಲ್ಲಿ ಇರ್ತೀರಾ, ಅಥವಾ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ 4 ಜನ ಕೈ ಕೆಳಗಡೆ ಕೆಲಸ ಮಾಡೋಣ, ಆಮೇಲೆ ಕೆಲಸ ಕೊಡೋಣ, ಆಮೇಲೆ ಅವರಿಂದ ಇನ್ನೊಬ್ರು ಕೆಲಸ ಕೊಡೋ ತರ ಪ್ರಿಪೇರ್ ಮಾಡೋಣ. ವೆರಿ ಗುಡ್, ಚಪ್ಪಾಳೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್. ಅರೇಂಜೇ. ಲವ್ ಮಾಡ್ಬಿಟ್ಟಿದಿಲ್ಲ ಅದಕ್ಕೆ. ಏನ್ ಆನ್ಸರ್ ಇದು? ಲವ್ ಮಾಡಿದಿರಿ ಅಂದ್ರೆ ನಾಟ್ ಕಂಪ್ಲೀಟೆಡ್. ಓಕೆ, ಲವ್ ಮಾಡಿದೀನಿ, ಬಟ್ ಕೈ ಕೊಟ್ಟು ಹೋದ್ಮೇಲೆ ಅದು ಏನೋ ಬೇರೆ ಭಾಷೆ ಇದೆ, ಬೇಡ. ಕೈ ಕೊಟ್ಟೋದ್ಮೇಲೆ ಬೇಡ ಲವ್ ಅಂತ ಅರೇಂಜ್. ಇಲ್ಲ, ಲಿಸ್ಟ್ ಮನೇಲಿ ಇಕ್ಕಿದೀನಿ. ಸೊ ಅರೇಂಜ್ ಮ್ಯಾರೇಜ್. ಓಕೆ, ಯಾವ ಗ್ಯಾರಂಟಿ ನಿಮ್ಗೆ? ನೀವ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತೀರಲ್ಲ, ಆ ಹುಡುಗಿ ಲವ್ ಮ್ಯಾರೇಜ್ ಅಂತ ಫಿಕ್ಸ್ ಆಗಿದ್ರೆ? ಹಂಗೆಲ್ಲ ನಮ್ಮ ಮನೇಲಿ ನೋಡಲ್ಲ ಅನ್ಸುತ್ತೆ. ಯಾವ್ದಲ್ಲಿ ಯಾವ ಇರುತ್ತೆ ಯಾರ ಗೊತ್ತು? ಇಲ್ಲ, ಗೊತ್ತಿರುತ್ತೆ, ಬಟ್ ಮತ್ತೆ ಇವಾಗ ನಿಮ್ ವಿಷಯ ನಿಮ್ ಮನೇಲಿ ಗೊತ್ತಾ? ಇಲ್ಲ, ಇವಾಗ ಇದ್ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಫೈನ್. ಸೊ ಇದೆಲ್ಲ ಮನೆಯವರೆಲ್ಲ ನೋಡ್ತಾರಾ? ಯಾರಿಗೆ ಗೊತ್ತು? ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. ಹೇಳಿ. ಎಷ್ಟು ವರ್ಷಕ್ಕೆ ಮದ್ವೆ ಆಗ್ತೀರಾ? ಸದ್ಯಕ್ಕೆ ನಮ್ಮ ಅಣ್ಣಾದ ಇವಾಗ 26, ಅವನೊಂದ್ 30 ವರ್ಷಕ್ಕೆ ಮಾಡ್ತಾರೆ. ಅವ್ನ್ 30 ವರ್ಷ ಆಗೋ ಅಷ್ಟ್ರಲ್ಲಿ ನಂದೊಂದು 28 ಆಗುತ್ತೆ. ನಂದು ಒಂದು 28ಗೆ ಆಗುತ್ತೀನಿ. 28. ಓಕೆ, ಥ್ಯಾಂಕ್ ಯು. ನಿಮ್ಗೆ ಕೆಲವು ಕ್ವೆಶ್ಚನ್ಸ್ ಕೇಳ್ತೀನಿ, ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಿ. ನೆಕ್ಸ್ಟ್ ಇಂದ ಲಾಸ್ಟ್ ಬೆಂಚ್ ಎಲ್ಲ ಕರ್ಕೊಂಡು ಕುಣಿಸಿ, ಓಕೆನಾ? ಓಕೆ, ಸೊ ಇವಾಗ ಏನ್ ಮಾಡ್ತಿರೋದು ನೀವು? MBA ಮಾಡ್ತೀವಿ. MBA ಫಸ್ಟ್ ಇಯರ್, ಫೈನಲ್ ಇಯರ್? ಥರ್ಡ್ ಸೆಮ್, ಸೆಕೆಂಡ್ ಇಯರ್. ಓಕೆ, ಆಫ್ಟರ್ ಡಬಲ್ ಡಿಗ್ರಿ ವಾಟ್ ನೆಕ್ಸ್ಟ್? ಆಫ್ಟರ್ ಡಬಲ್ ಡಿಗ್ರಿ ನಾನು LLB ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆಫ್ಟರ್ ಡಬಲ್ ಡಿಗ್ರಿ LLB ನಾ? ಯಾಕೆ? ರೀಸನ್ ಮ್ಯಾಮ್, ನನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಆಸಕ್ತಿ ಇದೆ, ಅದಕ್ಕೆ ತಿಳ್ಕೊಂತ. इतने तेजस्वी लोग हैं हमारे पास. ಲೈಕ್ ಸೊ ನೀವು ಅಂದ್ರೆ ಬರೀ ಕಲ್ತ್ಕೊಂಡೇ ಇದ್ಬಿಡೋಣ ಅನ್ನೋ ಪ್ಲಾನ್? ಇಲ್ಲ ಮ್ಯಾಮ್, ಕಲ್ಕೊಂಡೇ ಇರೋದಲ್ಲ, ಎಲ್ಲ ಮಾಡ್ಬೇಕು. ಫೈನ್, ಸರಿ, ಐ ಅಗ್ರಿ. ಸೊ ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ ಏನು? ನನ್ನ ಬಿಗ್ಗೆಸ್ಟ್ ಡ್ರೀಮ್ ಏನಂದ್ರೆ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಅದಕ್ಕೆ ವರ್ಕ್ ಮಾಡ್ತಿದ್ದೀರಾ ನೀವು ಅಟ್ ಪ್ರೆಸೆಂಟ್? ಮಾಡ್ತಿದ್ದೀರಾ? ಓಕೆ, ಏನೇನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಮ್ಯಾನ್ ಅಂದ್ರೆ ಲೈಕ್ ನನಗೆ ಇದು ಪ್ರಾಡಕ್ಟ್ಸ್ ಆ ಥರ ಇಲ್ಲ, ಅಗ್ರಿಕಲ್ಚರ್ದು ಏನಾದ್ರು ಒಂದು ಪ್ರಾಡಕ್ಟ್ನ ಪ್ರೆಸೆಂಟ್ ಮಾಡಬೇಕು ಅಂತ ಆಸೆ. ಓಕೆ, ಫೈನ್. ಸೊ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಓಕೆ, ಈ ಆನ್ಸರ್ ಬಂದಿದೆ ಅಂದ್ರೆ ನನಗೆ ಮಾತಾಡಕ್ಕೆ ಅವಕಾಶ ಕೊಡು. ಸೊ ಈ ಆನ್ಸರ್ ಬಂದಿದೆ ಅಂದ್ರೆ ಲವ್ ಮ್ಯಾರೇಜ್. ಯಾವಾಗ ಆಗ್ತೀರಾ? ಗೊತ್ತಿಲ್ಲ ಮ್ಯಾಮ್, ಯಾವಾಗ ಆಗ್ತೀನಿ ಅಂತ. ಟೈಮ್ ಬೇಕು. ಕಾನ್ಫಿಡೆಂಟ್ ಆಗಿ ಲವ್ ಮ್ಯಾರೇಜ್ ಅಂದ್ರಿ, ಬಟ್ ಮದ್ವೆ ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಆಗ್ತಿಲ್ಲ. ನಾವು ಸಕ್ಸಸ್ ಆಗ್ಬೇಕಲ್ಲ ಫಸ್ಟ್. ಸೊ ಫಸ್ಟ್ ಸಕ್ಸಸ್ ಆಫ್ಟರ್ ಮ್ಯಾರೇಜ್ ಅಂತ ಹೇಳ್ತಿದ್ದೀರಾ? ಫೈನ್. ಸೊ ಥ್ಯಾಂಕ್ ಯು. ಚಪ್ಪಾಳೆ ಹೊಡಿರೋ ಇವ್ರಿಗೆ. ಲವ್ ಮ್ಯಾರೇಜ್ ಯಾಕೆ?
ಯಾಕೆ ಅಂದ್ರೆ ಮ್ಯಾಮ್ ನಾವು ಒಬ್ಬರನ್ನ ಅರ್ಥ ಮಾಡ್ಕೊಬೇಕು ಮ್ಯಾಮ್ ಫಸ್ಟ್. ಅರೇಂಜ್ ಮ್ಯಾರೇಜ್ ಅಲ್ಲೂ ಮಾಡ್ಕೋಬಹುದಲ್ವಾ? ಅರೇಂಜ್ ಮ್ಯಾರೇಜ್ ಮಾಡ್ಕೊಬೋದು, ಬಟ್ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ನಮ್ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇರಲ್ಲ. ಲವ್ ಮ್ಯಾರೇಜ್ ಆದ್ರೆ ಅವ್ರಿಗೆಲ್ಲ ನಾವು ಶೇರ್ ಮಾಡ್ಕೊಂಡಿರ್ತೀವಿ, ಏನೇನಾಗಿದೆ, ನಾವು ಹೆಂಗಿದೀವಿ, ಏನು ಎಲ್ಲ ಹೇಳ್ಕೊಂಡಿದ್ದೀವಿ, ಅವರು ನಮ್ಗೆ ಅದನ್ನೆಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ನಿಮ್ ಪೇರೆಂಟ್ಸ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅವ್ರ ಅರೇಂಜ್ ಮ್ಯಾರೇಜ್. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ವಾ? ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು, ಬಟ್ ಅವ್ರಿಗಿಂತ ಚೆನ್ನಾಗಿರ್ಬೇಕಂದ್ರೆ ನಾವು ಲವ್ ಮ್ಯಾರೇಜ್ ಆನ್ಸರ್ ನೀವೇ ಹೇಳ್ಕೊಡ್ತಿದ್ದೀರಾ ಪಾಪ, ಅವ್ರು ಇನ್ನೇನ್ ಹೇಳ್ತಾರೆ ಹೇಳಿ. ನಾಚಿಕೆ ಪಟ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್. ಸೊ ಏನ್ ಓದ್ತಿರೋದೆಲ್ಲ? ಬಿಕಾಮ್ ಫಸ್ಟ್ ಇಯರ್, ಫೈನಲ್ ಇಯರ್, ಸೆಕೆಂಡ್ ಇಯರ್ ಎಲ್ಲ ಇದ್ದೀರಾ? ಓ, ಇದು ಹೆಂಗೆ ಸೀನಿಯರ್ ಜೊತೆ? ಫ್ರೆಂಡ್ಸ್. ಅದೇ ಹೆಂಗೆ ಅಂತ ಸಪೋರ್ಟರ್ಸ್. ಫೈನ್. ಸೊ ನಾನು ಇವಾಗ ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಬೇಕು, ಓಕೆನಾ? ಪಟ್ ಅಂತ. ಸೊ ನಾನು ಮೈಕ್ ಕ್ವೆಶನ್ ಕೇಳಿ ನಿಮ್ಗೆ ಮೈಕ್ ಪಾಸ್ ಮಾಡ್ತೀನಿ, ನೀವು ಇದು ಹಿಂಗೆ 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 ಎಲ್ಲರೂ ಆನ್ಸರ್ ಮಾಡ್ತೀರಾ ಅಲ್ವಾ? ಓಕೆನಾ? ಹಾ, ಫೈನ್. ಸೊ ಪಟ್ ಅಂತ ಆನ್ಸರ್ ಮಾಡಿಬಿಡಿ. ಸೊ ಎಲ್ಲ ಆಲ್ಮೋಸ್ಟ್ ಫೈನಲ್ ಇಯರ್ ಡಿಗ್ರಿ ಅವ್ರು ಇದ್ದೀರಾ. ಆಫ್ಟರ್ ಡಿಗ್ರಿ ವಾಟ್ ನೆಕ್ಸ್ಟ್? ನಿಮಗೆ ಕೇಳ್ಬೇಕು. MBA. I'm doing CA now. CA, good. CA ಸ್ಟೂಡೆಂಟ್ಸಾ? ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ಫಸ್ಟ್ ಇಯರ್ ಅಲ್ಲಿ ನಾನು CA ತಗೊಂಡಿದ್ದೆ, ಬಟ್ ಫೈನಲ್ ಇಯರ್ ಬಂದ ತಕ್ಷಣ ಬಿಟ್ಬಿಟ್ಟಿದ್ದೆ. ಗುಡ್, ಕಂಗ್ರಾಟ್ಸ್. ಓಕೆ, ಸೊ ನೆಕ್ಸ್ಟ್, ಯಾಕೆ ಎಲ್ಲರೂ ನೆಕ್ಸ್ಟ್ MBA ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂಡ್ ಕೆಲವೊಬ್ರು CA ಮಾಡ್ಬೇಕು ಅನ್ಕೊಂಡಿದ್ದೀರಾ? ಎಷ್ಟು ವರ್ಷದಿಂದ ಈ ಒಂದು ಫೋಕಸ್ಡ್ ಆಗಿದ್ದೀರಾ? ಕಾಮರ್ಸ್ ತಗೊಂಡಿದ್ಮೇಲೆ. ಸೊ ಕಾಮರ್ಸ್ ತಗೊಂಡೆ ನೀವು ಡಿಸೈಡ್ ಆದ್ರಿ ನಾನು CAನೇ ಮಾಡ್ಬೇಕಂತ? ಅಲ್ಲಿ ಅವಾಗ ಹಂಗೆ ಹೇಳ್ಕೊಡ್ತಿದ್ರು, CAನೇ ಪ್ರೊಫೆಷನ್ ಆಗಿರುತ್ತೆ ಕಾಮರ್ಸ್ ತಗೊಂಡ್ರೆ. ಓ, ನೀವೆಲ್ಲ PU ಇಂದ ನಾಗಾರ್ಜುನನಾ? ಕಂಗ್ರ್ಯಾಚುಲೇಷನ್ಸ್. ನಾನು PU ಡಿಗ್ರಿ MCOM ಎಲ್ಲ ಅಲ್ಲೇ ಓದಿದ್ದು. ಸೂಪರ್. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಅಥವಾ ಗೋಲ್ ಏನಿದೆ? ಮನೆ ಕಟ್ಸೋದು, ಮನಿ ಮಾಡೋದು, ಫ್ಯಾಮಿಲಿಯಲ್ಲಿ ಚೆನ್ನಾಗಿ ನೋಡ್ಕೊಬೇಕು, ಕ್ಲಿಯರಿಂಗ್ CA and having a happy life. ಖುಷಿಯಾಗಿರೋದು ಲೈಫಲ್ಲಿ. CA ಕ್ಲಿಯರ್ ಮಾಡಬೇಕು. CA ಕ್ಲಿಯರ್ ಆಗಬೇಕು. ಅಪ್ಪ ಅಮ್ಮಗೆ ಫ್ಲೈಟ್ ಹಚ್ಬೇಕು. ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಸೊ ಸುಮಾರು ಆನ್ಸರ್ಸ್ ಕೊಟ್ರಿ. ಇದರಲ್ಲಿ ಯಾರು ಇದ್ರ ಮೇಲೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಮಾಡ್ತಿದ್ದೀರಾ? ಮನೆ ಕಟ್ಟಿಸ್ಬೇಕು ಅಂತಂದ್ರೆ ಏನೇನ್ ಸ್ಟೆಪ್ಸ್ ತಗೊಂಡಿದ್ದೀರಾ? ನಾನಲ್ಲ, ಇವಾಗ ಸರಿ, ಮನೆ ಕಟ್ಸ್ಬೇಕು ಅಂತ ಹೇಳಿದ್ರಿ, ಏನೇನ್ ಸ್ಟೆಪ್ಸ್ ತಗೊಂಡಿದ್ದೀರಾ? ನಾನು ಟ್ಯೂಷನ್ಸ್ ಮಾಡ್ತೀನಿ, ಬಿಕಾಮ್ ಮುಗಿಸ್ಕೊಂಡು ಟ್ಯೂಷನ್ಸ್ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ತೀನಿ. ವೆರಿ ಗುಡ್. ಸೊ ಮತ್ತೆ ಇನ್ನ ಏನೇನೋ ಆನ್ಸರ್ಸ್ ಬಂತು. ಯಾವಾಗ ಪ್ಲಾನ್ ಇದೆ ಫ್ಲೈಟ್? CA ಕ್ಲಿಯರ್ ಆಗಿತ್ತು. CA ಕ್ಲಿಯರ್ ಆಗಿದ ತಕ್ಷಣ. ವೆರಿ ಗುಡ್. ಸೊ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಂತಂದ್ರಿ. ಸೊ ಏನೇನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ, ಹೆಂಗ್ ನೋಡ್ಕೋಬೇಕು ಅಂತಂದ್ರೆ? ಅವ್ರಿಗೆ ಕಷ್ಟ ಕೊಡಬಾರ್ದು, ಲೈಕ್ ಅವ್ರು ಇವಾಗ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಮುಂದೆ ನಾನು ವರ್ಕ್ ಹೋಗಿ ಅವ್ರ ಬರ್ಡನ್ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಮದ್ವೆ ಆಗ್ದಿರಾ ಹಂಗೆ ಅಪ್ಪ ಅಮ್ಮ ನೋಡ್ಕೋಬೇಕು ಅಂತ ಡಿಸೈಡ್ ಆಗಿಲ್ಲ ತಾನೆ? ನೋಡೋಣ. ಓಕೆ, ಸೊ ನೀವ್ ಇನ್ನ 2 ವರ್ಷ ಇದೆ, 2 ವರ್ಷ ಬರೋಷ್ಟರಲ್ಲಿ ಇನ್ನ ತುಂಬಾ ಚೇಂಜಸ್ ಆಗಿರುತ್ತೆ, ಬಟ್ ಸ್ಟಿಲ್ ಇವಾಗ ಏನಿದೆ ನಿಮ್ಗೆ ಗೋಲ್? ಫೆರಾರಿ ಕಾರ್ ತಗೋಬೇಕು, ನನ್ ಇದು ಮುಗ್ಸಕ್ಕೆ ಇಷ್ಟ ಮುಂಚೆ. Fine. So, okay. So, interesting question. Love marriage or arranged marriage? No marriage. ಲವ್ ಮ್ಯಾರೇಜ್. No marriage. ಅಲ್ಲ, ಎಲ್ಲ ಫ್ರೆಂಡ್ಸ್ ತಾನೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿರಲ್ಲ, ನಂಗೆ ಮೆಸೇಜ್ ಹಾಕ್ಬಿಡಿ ಇನ್ಸ್ಟಾದಲ್ಲಿ, ಓಕೆನಾ? ಮ್ಯಾರೇಜ್ ಆಗ್ತಾರೋ ಇಲ್ಲೋ ಅಂತ ಮೆನ್ಷನ್ ಮಾಡ್ಬಿಡಿ. ಆಯ್ತು. ಸಂಚಾರಿ ಕನ್ನಡತಿ ಅಂತ ನನ್ನ ಇನ್ಸ್ಟಾ ಪೇಜು. ಅಂಡ್ ಇವರು ನೋ ಮ್ಯಾರೇಜ್, ಇವ್ರ ಆಟಕ್ಕಿಲ್ಲ, ಸೈಡ್ ಬಂದ್ಬಿಡಿ ನೀವು. ಓಕೆ, ನೀವು ನೀನೇ ಅಪ್ಪ ಅಮ್ಮನ್ ತೋರ್ಸಿದ ಹುಡುಗನ್ ಮದ್ವೆ ಆಗುತ್ತೆ. ಪಕ್ಕ ನೋಡೋಣ. ಅರೇಂಜ್ ಮ್ಯಾರೇಜ್ ಡೌಟ್ ಅಲ್ಲಿ ಹೇಳ್ತಿದ್ದೀರಾ? ಅರೇಂಜ್ ಮ್ಯಾರೇಜ್ ಪಕ್ಕ ಅಂತ ಗೊತ್ತಿಲ್ಲ, ಏನಾಗುತ್ತೋ. Women. ಓಕೆ, ಇವರು ಏನಂತಾರೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಯಾಕೆಂದ್ರೆ ಇನ್ನ 2 ವರ್ಷ ಇದೆಯಲ್ಲ, ಬರ್ತೀನಿ ಆಮೇಲೆ. ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾರೇಜ್. ಅಂಡರ್ಸ್ಟ್ಯಾಂಡಿಂಗ್ ಲವ್ ಆದ್ರೂ ಪರವಾಗಿಲ್ಲ, ಅರೇಂಜ್ ಆದ್ರೂ ಪರವಾಗಿಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಅರೇಂಜ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ, ಲವ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ, ಮದುವೆಗಿಂತ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಗುಡ್. ಮ್ಯಾರೇಜ್ ಬಗ್ಗೆ ಡಿಸೈಡ್ ಮಾಡೋ ಮೆಚುರಿಟಿ ಬಂದಿಲ್ಲ.
ನಿಮ್ದು ಮ್ಯಾರೇಜ್ ಬಗ್ಗೆ ಇನ್ನ ಡಿಸೈಡ್ ಮಾಡಿ ಅಲ್ಲ. ಕಾಫಿ ಪೇಸ್ಟ್ ಬಟ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್. ನಂಗೆ ಗೊತ್ತಿತ್ತು ನಂಗೆ ಗೊತ್ತಿತ್ತು ನೀವೆಲ್ಲ ಅರೇಂಜ್ ಮ್ಯಾರೇಜ್ ಹೇಳ್ತೀರಾ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗೊತ್ತು ಗೊತ್ತು. ಹಾ ಫೈನ್ ಓಕೆ. ಅರೇಂಜ್ ಮ್ಯಾರೇಜ್ ಅಂತಂದ್ರಿ ಅಲ್ವಾ, ಯಾವ ರೀತಿ ಹುಡುಗನ ನೋಡ್ತೀರಾ? ಲೈಕ್ ನೋ ಲೈಕ್ ಗವರ್ಮೆಂಟ್ ಜಾಬಾ, ಪ್ರೈವೇಟ್ ಜಾಬಾ, ಅಥವಾ ಬಿಸ್ನೆಸ್ ಮಾಡ್ತಿರೋರಾ, ಫಾರ್ಮರಾ? ಓ ಒಂದ್ ನಿಮಿಷ ಇರಿ ಏನಂದ್ರೆ ಊಟ ಹಾಕಿದ್ರೆ ಸಾಕು. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್. ಊಟ ಹಾಕಿದ್ರೆ ಸಾಕಲ್ವಾ? ಏನಂದ್ರೆ ನಿಮ್ಮ ಹೆಸರು? ಹೇಮಾ. ಓಕೆ, ಸೊ ಹೇಮಾ ಅನ್ನೋರ್ಗೆ ಜಸ್ಟ್ 3 ಹೊತ್ತು ಸಾಕ 4 ಹೊತ್ತು ಬೇಕಾ? 3 ಹೊತ್ತು ಸಾಕಾ? ತಮ್ಮನ್ ನೋಡ್ಕೋಬೇಕು. ಎಲ್ಲ ಒಟ್ಟಿಗೆ ಹೇಳ್ಬಿಡಿ. ಫ್ಯಾಮಿಲಿ ನೋಡ್ಕೋಬೇಕು ಮೇನ್. ಫ್ಯಾಮಿಲಿ ನೋಡ್ಕೋಬೇಕು. ನಮ್ಮ ಫ್ಯಾಮಿಲಿ ಒಟ್ಟಿಗೆ ನೋಡ್ಕೋಬೇಕು. ಸೊ ಯಾರಾದ್ರೂ ಪರವಾಗಿಲ್ಲ, ಫಾರ್ಮರ್ ಆದ್ರೂ ಪರವಾಗಿಲ್ಲ, ಜಾಬ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೋಗಿ ಅವ್ರು ನೋಡ್ಕೋತೀರಾ? ನೈಸ್. ಸೊ ಇವಾಗ ಏನ್ ಮಾಡ್ತಿರೋದು? ಫೈನಲ್ ಇಯರ್ ಬಿಕಾಮ್ ಅಲ್ಲ, ಆಮೇಲೆ ಎಂ ಕಾಮ್ ಮಾಡ್ಬೇಕು, ಸಾರಿ MBA CA ಮಾಡಿ. ಓಕೆ, ಅಂದ್ರೆ ಇನ್ನೊಂದು 5 ವರ್ಷನಾ? ಸೊ 5 ವರ್ಷ ಆದ್ಮೇಲೆ ಇವ್ರನ್ನೆಲ್ಲರೂ ಹುಡ್ಕೊಂಡೋಗಿ. ಇಷ್ಟೊಂದು ಕಾನ್ಫಿಡೆನ್ಸ್ ಆಚೆ ಬರಲ್ಲ. ಅಪ್ರೂಪ ಕಾಲೇಜ್ ಎಲ್ಲ ಕಾಣಿಸೋದು ನಾನು. ಆಚೆ ಕಡೆ ಬೇರೆ ಎಲ್ಲೂ ಕಾಣಿಸಲ್ಲ ನಾನು. ಫೈನ್. ಸೊ ನೆಕ್ಸ್ಟ್ ಇನ್ಯಾರು? ಅಲ್ಲ ಕ್ವಾಲಿಟೀಸ್. ಓಕೆ, ಸೊ ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಓಕೆ, ಜಾಬ್ ಅದ್ ನೋಡೋಣ ಮುಂದಕ್ಕೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಜಾಬ್. ಗೌರ್ಮೆಂಟ್ ಜಾಬೇ ಬೇಕು. ಪ್ರಾಂಪ್ಟ್ ಆನ್ಸರ್ ಮಾಡಿದ್ರು. ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕು. ಏನ್ ಬಿಸ್ನೆಸ್ ಮಾಡಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಬಿಸ್ನೆಸ್ ಮಾಡ್ಬೇಕು. ಫೈನ್. ಪ್ರೈವೇಟ್ ಆರ್ ಗೌರ್ಮೆಂಟ್ ಯಾವ್ದಾದ್ರೂ ಪರವಾಗಿಲ್ಲ. ಪ್ರೈವೇಟ್ ಅವ್ರ ಗೌರ್ಮೆಂಟ್ ಎರಡರಲ್ಲಿ ಯಾವ್ದಾದ್ರು ಪರವಾಗಿಲ್ಲ. ಅವ್ರನ್ನ ಕೇಳಕ್ಕೆ ಹೋಗಲ್ಲ ನಾನು, ಯಾಕೆಂದ್ರೆ ಅವ್ರು ಅವಾಗ್ಲೇ ಹೇಳ್ಬಿಟ್ರು ಸೊ ಇದು ಮೆಚುರಿಟಿ ಅಲ್ಲ ಅಂತ. ಸೊ ನಿಮ್ಗೆ ಕೇಳ್ತೀನಿ, ಏನಂತ ಕೇಳ್ತೀರಾ? ಕ್ವಾಲಿಟೀಸ್ ಕೇರ್ ಮಾಡಬೇಕು. ನಾಳೆ ದಿನ ನಾನು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಫ್ರೀಡಮ್ ಇರಬೇಕು. ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತೆಲ್ಲ ಹೇಳ್ಬಾರ್ದು. ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರ, ನಮ್ಮ ಅಪ್ಪ ಅಮ್ಮಂಗೂ ಅವ್ರು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಮತ್ತೆ ನಾನು ಎಲ್ಲ ಡ್ರೀಮ್ಸ್ಗೂ ಅವರು ಸಪೋರ್ಟ್ ಮಾಡಬೇಕು ಅಷ್ಟೇ. ಇವಾಗ ಗೊತ್ತಾಯ್ತು ಈ ಫಸ್ಟ್ ಇಯರ್ ಸ್ಟೂಡೆಂಟ್ ಏನಕ್ಕೆ ಫೈನಲ್ ಇಯರ್ ಸ್ಟೂಡೆಂಟ್ ಹತ್ರ ಇದಾರೆ ಅಂತ ಅಂದ್ಬಿಟ್ಟು. ಫೈನ್. ಸೊ ನೋ ಮ್ಯಾರೇಜ್ ಅಲ್ವಾ? ನೋ ಮ್ಯಾರೇಜ್. ಸುಮ್ಮನೆ ನೀವು ನೋ ಮ್ಯಾರೇಜ್ ಅಂದ್ಬಿಟ್ಟು ಅವ್ರು ಹೇಳ್ತಿದ್ರು ಹೇಗಿರ್ಬೇಕಂತ. ಇದ್ರಲ್ಲಿ ತಿಳ್ಕೊಬೇಕು ನಾವು, ಅವ್ರ ಮನ್ಸಲ್ಲಿರೋ ಮಾತೊಂದು ಬಾಯಿಗೆ ಬರೋ ಮಾತೊಂದು. ಮದ್ವೆ ಆಗೋಕ್ ಮುಂಚೆ ಸೆಟ್ಲ್ ಆಗ್ಬಂದು ಆಮೇಲೆ ಮದ್ವೆ ಆಗ್ಬಾರ್ದು. ಸೆಟ್ಲ್ ಆಗಿರ್ಬೇಕು. ಓಕೆ, ಸೊ ಅವ್ರು ತಾತ ಆದ್ರೂ ಪರವಾಗಿಲ್ಲ, ಸೆಟ್ಲ್ ಆಗ್ಬಿಟ್ಟು. ಹಂಗಲ್ಲ, ಒಂದು ಸ್ಟ್ಯಾಂಡರ್ಡ್ ಪೊಸಿಷನ್ ಇರ್ಬೇಕು. ಮದ್ವೆ ಆಗಕ್ಕೆ ಮುಂಚೆ ನಮ್ಗೆ ನೋಡ್ಕೋಬೇಕಲ್ವಾ? ಅದ್ಯಾಕೆ ಅವರೇ ನೋಡ್ಕೋಬೇಕು, ನೀವ್ ಯಾಕೆ ನೋಡ್ಕೊಳ್ಳಲ್ಲ? ಇಬ್ರು ವರ್ಕ್ ಮಾಡ್ತೀವಿ. ಸಿಚುವೇಶನ್ಸ್ ಮೇಲೆ ಡಿಪೆಂಡ್ ಆಗಿ ಇಬ್ರು ವರ್ಕ್ ಮಾಡ್ತೀವಿ. ಸೊ ಒಂದು ಸ್ಟ್ಯಾಂಡರ್ಡ್ ಪೊಸಿಷನ್ ಬಂದ್ಮೇಲೆ ಲೈಕ್ ನೋಡ್ಕೊಳಕ್ ಸ್ಟ್ಯಾಂಡರ್ಡ್ ಪೊಸಿಷನ್ ಬಂದ್ಮೇಲೆ ಮೂವ್ ಆಗ್ಬೇಕು. ಅಷ್ಟ್ ಬೇಗ ಮ್ಯಾರೇಜ್. ಓಕೆ, ನೀವು ಕೇರಿಂಗ್ ಇರ್ಬೇಕು, ಪೇರೆಂಟ್ಸ್ ನ ನೋಡ್ಕೊಬೇಕು ಚೆನ್ನಾಗಿ. ಜಾಬ್ ಯಾವ್ದಾದ್ರು ಓಕೆ, ಎನಿಥಿಂಗ್ ಇಸ್ ಓಕೆ. ಫೈನ್. ಸೊ ಥ್ಯಾಂಕ್ ಯು ಸೊ ಮಚ್. ಸುದರ್ಶನ್ ಏನ್ ಮಾಡ್ಕೊಂಡಿದ್ದೀರಾ ಸುದರ್ಶನ್? ನಾನು ಫೈನಲ್ ಇಯರ್ BBA. BBA. ಓಕೆ, ಸೊ BBA ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನು ಪ್ಲಾನ್ಸ್ ಇಲ್ಲ. ಪ್ಲಾನ್ಸ್ ಇಲ್ವಾ? ಯಾಕೆ, ಮತ್ತಿನ್ ಯಾವಾಗ ಮಾಡ್ತೀರಾ? ನೆಕ್ಸ್ಟ್ 4 years ಆದ್ಮೇಲೆ. 4 years ಆದ್ಮೇಲೆ. ಓಕೆ, ಆಫ್ಟರ್ BBA ವಾಟ್ ನೆಕ್ಸ್ಟ್? ನಥಿಂಗ್. ನಾನು ಆಕ್ಚುಲಿ ಪ್ರೊಫೆಷನಲ್ ಕ್ರಿಕೆಟರ್. ನಾನು ಪ್ರೊಫೆಷನಲ್ ಕ್ರಿಕೆಟರ್. ಓಕೆ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಓಕೆ, ಸೊ ಅಂದ್ರೆ ಆಫ್ಟರ್ BBA ಎಜುಕೇಶನ್ ಬಿಟ್ಟು ಕ್ರಿಕೆಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ. ಇದು ಪಾರ್ಟ್ ಟೈಮ್ ಅಷ್ಟೇ ನಿಮಗೆ. ಎಜುಕೇಶನ್ ಪಾರ್ಟ್ ಟೈಮ್. ಎಜುಕೇಶನ್ ಇಸ್ ಪಾರ್ಟ್ ಟೈಮ್. ಓಕೆ, ಸೊ ಎಲ್ಲೆಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀರಾ? ನಾನು ಕ್ಲಬ್ ಕ್ರಿಕೆಟ್ ಆಡ್ತೀನಿ. ಕ್ಲಬ್ ಕ್ರಿಕೆಟ್ ಆಡ್ತಿದ್ದೀರಾ? ಬ್ಯಾಂಗ್ಳೂರ್ ಆಡೋದು. ಸೊ ಹಂಗಾದ್ರೆ ಆಫ್ಟರ್ ಡಿಗ್ರಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಕ್ರಿಕೆಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಗುಡ್, ವೆರಿ ಗುಡ್. ಈ ತರ ಪ್ರೊಫೆಷನ್ ನ ಫಾಲೋ ಮಾಡೋರು ತುಂಬಾ ಅಪರೂಪ. ಸೊ ನೆಕ್ಸ್ಟ್ ಲೈಫ್ ಅಲ್ಲಿ ಗೋಲ್ ಏನಿದೆ? ಬಿಗ್ಗೆಸ್ಟ್ ಡ್ರೀಮ್ ಅಂತ ಯಾವ್ದಿದೆ? ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡಬೇಕು. ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡ್ಬೇಕು. ಓಕೆ, ಬಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ತಿದ್ದೀರಾ? ಆಫ್ ಕೋರ್ಸ್. ಓಕೆ, ಏನೇನ್ ಮಾಡಿದ್ದೀರಾ? ಯಾವ್ದು ಕ್ರಿಕೆಟ್ ಬಗ್ಗೆ? ಅಲ್ಲ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತಂದ್ರಿ ಅಲ್ಲ, ವರ್ಲ್ಡ್ ಅದಕ್ಕೆ ದುಡ್ಡು ಮಾಡಬೇಕು. ಅದಕ್ಕೆ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ? ಇಲ್ಲ. ಸೊ ಯಾವಾಗ ಸ್ಟಾರ್ಟ್ ಮಾಡ್ಕೋತೀರಾ? ಅದು ದುಡ್ಡು ಯಾವಾಗಾದ್ರೂ ಬರುತ್ತೆ ಅಂತ ಅದು ನಂಬಿಕೆ ಮೇಲೆ.
ಫೈನ್. ಓಕೆ, ಸೊ ಲಾಸ್ಟ್ ಕ್ವೆಶನ್. ಹಾ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ನೋಡೋಣ. 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 ಯಾಕೆ ಗೊತ್ತಿಲ್ಲ, ಇನ್ನ ಡಿಸೈಡ್ ಆಗಿಲ್ಲ. ಡಿಸೈಡ್ ಆಗಿಲ್ಲ? ಅದ್ರ ಒಟ್ನಲ್ಲಿ ಮೇಲೆ- ಮ್ಯಾರೇಜ್ ಆಗ್ತೀರಾ, ಬಟ್ ಲವ್ ಅರೇಂಜ್ ಗೊತ್ತಿಲ್ಲ. ಗೊತ್ತಿಲ್ಲ. ಫೈನ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನಿತೇಶ್ ನಿತೇಶ್. ಏನ್ ಮಾಡ್ಕೊಂಡಿರೋದು? BBA 6 ಫೈನಲ್ ಇಯರ್ Final year. BBA. BBA ಓಕೆ, ಸೊ ಆಫ್ಟರ್ BBA ವಾಟ್ ನೆಕ್ಸ್ಟ್? ಮೆಕ್ಯಾನಿಕ್ ಪ್ರೊಫೆಷನ್ ಮೆಕ್ಯಾನಿಕ್ ಪ್ರೊಫೆಷನ್. ಹೌ ಕಮ್? ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮಪ್ಪ ಗ್ಯಾರೇಜ್ ಇದೆ. ಓಕೆ ಓಕೆ, ಸೊ ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್, ಅದನ್ನ ಇನ್ನೊಂದು ಸ್ಟೇಜ್ಗೆ ತಗೊಂಡೋಗ್ಬೇಕು ಅನ್ನೋ ಆಸೆ. ಓಕೆ ಫೈನ್. ಮತ್ತೆ ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್? ಬಿಗ್ಗೆಸ್ಟ್ ಡ್ರೀಮ್ ಅಂದ್ರೆ ಆನ್ಸಿಸ್ಟರ್ಸ್ ತರ ಬದುಕಬೇಕು ಅಂತ ಡಿಸಿಪ್ಲಿನ್ ಆಗಿ. ಯಾವ ರೀತಿ? ಡಿಸಿಪ್ಲಿನ್ ನಿಮ್ಗೆ ಅಪರೂಪ ಈ ರೀತಿ ಆನ್ಸರ್ ಮಾಡಿರೋದು, ಅದಕ್ಕೆ ಕೇಳಿದ್ದೀನಿ ಯಾವ ರೀತಿ. ಅಂದ್ರೆ ಎಲ್ಲ ಡಿಸೈರ್ಸ್ ಎಲ್ಲ ಬಿಟ್ಟು ಬದುಕಬೇಕು ಅಂತ. ಉದ್ದ ಆಗಕ್ಕೆ ಹೊರಟಿದ್ದೀರಾ? ಬುದ್ಧ ಅಲ್ಲ, ಮತ್ತೆ? ಸ್ವಲ್ಪ ನಾರ್ಮಲ್, ಎಷ್ಟು ಬೇಕೋ ಅಷ್ಟು. ಓಕೆ, ಎಕ್ಸಾಂಪಲ್ ಕೊಡಿ, ನಂಗೆ ಅರ್ಥ ಆಗ್ತಿಲ್ಲ. ಅಷ್ಟು. ಸೊ ಅಂದ್ರೆ ಯಾವ ತರ ಸೊಸೈಟಿಗೆ ಹೆದರ್ಕೊಂಡು? ಎದ್ರುಕೊಂಡು ಏನಿಲ್ಲ, ಮತ್ತೆ ಜಸ್ಟ್ ನಾರ್ಮಲ್ ಡಿಸೈರ್ ಬಾಡಿಗೆ ಸಾಕು, ಮೈಂಡಿಗೆ ಬೇಡ ಅಂತ. ಅದೇ ಯಾವ ತರ? ನಂಗೆ ಅರ್ಥ ಮಾಡ್ಸೋ ತರ ಹೇಳಿ. ಅರ್ಥ ಮಾಡ್ಸೋದು ಹೆಂಗೆ ಹೇಳಿ? ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್. ಓಕೆ, ನೀವ್ ಹೆಂಗ್ ಬದುಕ್ತೀರಾ? ಅದಕ್ಕಿಂತ ಬೆಸ್ಟ್. ಒಂದು ಬೈಕ್ ಇದೆ, ಇಲ್ಲ ಒಂದು ಮನೆ ಇದೆ, ಜಾಸ್ತಿ ಅದನ್ನ ಯಾವಾಗ್ಲೂ ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಇಟ್ಕೊಬೇಕು ಅನ್ನೋ ಬದಲು ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಎಷ್ಟು ಬೇಕೋ ಅಷ್ಟು ಮಾತ್ರ. ಓಕೆ, ಅಂಡ್ ಇನ್ನೊಂದ್ ರೀತಿಲಿ ಶೋ ಆಫ್ ಎಲ್ಲೂ ಮಾಡಲ್ಲ. ಶೋ ಆಫ್ ಮಾಡೋ ರೀಸನ್ ಇರಲ್ಲ. ಓಕೆ, ನಾವು ಸಿಂಪಲ್ ಆಗಿ ಬದುಕಿದ್ರೆ, ನಾರ್ಮಲ್ ಆಗಿದ್ರೆ ಅವರೇ ಬೆಳೆಯುತ್ತೆ, ಅದೇ ಶೋ ಆಫ್ ಆಗುತ್ತೆ. Different than others. ಓಕೆ. ಸೊ ಬಿಗ್ಗೆಸ್ಟ್ ಡ್ರೀಮ್ ನೀವು ಇರೋ ಫ್ಯಾಮಿಲಿ ಬಿಸ್ನೆಸ್ ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ರಿ. ಸೊ ವರ್ಕ್ ಮಾಡ್ತಿದ್ದೀರಾ, ಆಬ್ವಿಯಸ್ಲಿ ವರ್ಕ್ ಮಾಡ್ತಿರ್ತೀರಾ ಅದಕ್ಕೆ. ಫೈನ್. ಸೊ ಲಾಸ್ಟ್ ಕ್ವೆಶನ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಇಲ್ಲ. ಮ್ಯಾರೇಜ್ ಇಲ್ವಾ? ಮ್ಯಾರೇಜ್ ಇದ್ದೇ ಇರುತ್ತೆ. ಗೊತ್ತಿಲ್ಲ ಲವ್ ಇಲ್ಲ ಅರೇಂಜ್ ಗೊತ್ತಿಲ್ಲ, ಮ್ಯಾರೇಜ್ ಇರುತ್ತೆ. ಲವ್ ಅಥವಾ ಅರೇಂಜ್ ಗೊತ್ತಿಲ್ಲ, ಒಟ್ನಲ್ಲಿ ಮ್ಯಾರೇಜ್ ಇರುತ್ತೆ. ಓಕೆ, ಸೊ ಈ ಕನ್ಫರ್ಮೇಶನ್ ಆದ್ರೂ ಕೊಟ್ರಿ ಅಲ್ಲ, ಯಾಕಿನ್ನ ಡಿಸೈಡ್ ಆಗಿಲ್ಲ? ಡಿಸೈಡ್ ಅಂತಿಲ್ಲ, ಯಾರು ಬಂದಿಲ್ಲ ಅದಕ್ಕೆ. ಗ್ರೇಟ್ ಆನ್ಸರ್, ಥ್ಯಾಂಕ್ ಯು ಸೋ ಮಚ್. ಹಾಯ್, ನಿಮ್ಮ ಹೆಸರು? ಆಕಾಶ್ ಅಂತ. ಆಕಾಶ್. ಏನ್ ಓದ್ತಿರೋದು? BBA ಫೈನಲ್ ಇಯರ್. BBA ಫೈನಲ್ ಇಯರ್. ಓಕೆ, ಸೊ ಆಫ್ಟರ್ BBA ವಾಟ್ ನೆಕ್ಸ್ಟ್? ಬಿಸ್ನೆಸ್. ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನೋ ಒಂದು ಮಾಡೋದು, ಪ್ಲಾನ್ ಮಾಡಿಲ್ಲ ಇನ್ನ. ಬಿಸ್ನೆಸ್ ಮಾಡ್ಬೇಕು, ಬಟ್ ಏನ್ ಮಾಡೋದಂತ ಗೊತ್ತಿಲ್ಲ. ಗೊತ್ತಿಲ್ಲ. ಕ್ವೆಶನ್ ಮಾರ್ಕ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಏನು? ಲೈಫಲ್ಲಿ ಸೆಟ್ಲ್ ಆಗಬೇಕು ಅಷ್ಟೇ, ಅದೇ ಬಿಗ್ಗೆಸ್ಟ್ ಡ್ರೀಮ್. ಯಾವ ರೀತಿ ಸೆಟ್ಲು? ಒಂದ್ ರೇಂಜ್ ಅಲ್ಲಿ ಸೆಟ್ಲ್ ಆಗಬೇಕು, ಫ್ಯಾಮಿಲಿ ನೋಡ್ಕೊಬೇಕು. ಒಂದ್ ರೇಂಜ್ ಅಲ್ಲಿ ಅಂದ್ರೆ ಟಾಪ್ ಅಲ್ಲಿ ಮನೆ ಕಟ್ಸ್ಕೊಂಡು ಸೆಟ್ಲ್ ಆಗೋದು? ಅಷ್ಟೆಲ್ಲ ಬೇಡ, ಇನ್ನೊಂದ್ ಸ್ವಲ್ಪ ಕೆಳಗಡೆ ಇದ್ರು ಸಾಕು. ಓಕೆ, ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೀರಾ? ಹಾ ಹೌದು. ಏನೇನ್ ಮಾಡ್ತಿದ್ದೀರಾ? ಮಾಮೂಲಿ ಓದೋದ್ರಲ್ಲೆಲ್ಲ ಅಷ್ಟಿಲ್ಲ ನಾವು. ಓದಿನ ಎಲ್ಲ ಮಾಡ್ಬೇಕಂತಾನೂ ಇಲ್ಲ. ಇಲ್ಲ, ನಮ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಅದು. ಅದೇ, ಸೊ ಈಗ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಅಲ್ವಾ, ಯಾವ ರೀತಿ ಸೆಟ್ಲ್ ಆಗ್ಬೇಕು? ಅದೇ ಹೇಳಿಲ್ಲ, ಒಂದ್ ರೇಂಜ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಒಂದ್ ಬಿಸ್ನೆಸ್ ಹಾಕೊಂಡು ಫ್ಯಾಮಿಲಿ ನೋಡ್ಕೊಂಡು ಸಾಕು, ಅಷ್ಟು ಸೆಟ್ಲ್ ಆದ್ರೆ. ಓಕೆ, ಸೊ ಬ್ಯಾಕ್ ಗ್ರೌಂಡ್ ವಾಯ್ಸ್ ಸ್ವಲ್ಪ ಲೋ ಇಲ್ಲಿ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಯಾವ್ದು ಸಿಗತ್ತೋ ಸಜ್ಜಿ ನೋಡ್ಕೊಂಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅರೇಂಜ್ ಅಂದ್ರೆ ಅರೇಂಜ್, ಲವ್ ಅಂದ್ರೆ ಲವ್. ಅಲ್ಲ, ಇನ್ನ ಇವಾಗ ಪಾಸ್ಡ್ ಔಟ್ ನೀವು. ಹಾ. ಸೊ ಇವಾಗ ಹೆಂಗಂದ್ರೆ ಹೆಂಗೆ ಯಾವ್ದು ಸಿಗುತ್ತೋ ಅದು ಅಂತ ಹೇಳಕ್ಕಾಗಲ್ಲ ಮುಂದೆ, ಇನ್ನು ಮುಂದೆ ಯಾರಾದ್ರೂ ಸಿಕ್ಕಿದ್ರೆ. ಥ್ಯಾಂಕ್ ಯು. ವೆಲ್ಕಮ್. ನಿಮ್ಮ ಹೆಸರು? ವಿಘ್ನೇಶ್ ಅಂತ. ವಿಘ್ನೇಶ್. ಏನ್ ಮಾಡ್ಕೊಂಡಿದ್ದೀರಾ ವಿಘ್ನೇಶ್? ಮೇಡಮ್ ನಾನು ಇವಾಗ ಡಿಗ್ರಿ ಮಾಡ್ತಾ ಇದ್ದೀನಿ BBA. ಯಾಕೆ ಹಂಗ ಹೇಳ್ತಿದ್ದೀರಾ? ಏನ್ ಕಷ್ಟದಿಂದ ಮಾಡ್ತಿದ್ದೀರಾ? ಕಷ್ಟದಿಂದ ಹೇಳ್ತಿದ್ದೀರಾ ಅಥವಾ ಆಬ್ವಿಯಸ್ಲಿ ಕಷ್ಟನೇ ಅಲ್ಲ BBA ಅಂದ್ರೆ. ಕಷ್ಟಪಟ್ಟು BBA ಮಾಡ್ತಿದ್ದೀರಾ? ಓಕೆ, ಸೊ ಆಫ್ಟರ್ ಡಿಗ್ರಿ ವಾಟ್ ನೆಕ್ಸ್ಟ್? ಮೇಡಮ್ ಬಿಸ್ನೆಸ್. ಏನ್ ಬಿಸ್ನೆಸ್? ನಮ್ಮ ತಂದೆ ಬಿಸ್ನೆಸ್ ಇದೆ, ಅದನ್ನೇ ರನ್ ಮಾಡ್ಕೊಂಡು ಹೋಗೋದು. ಓಕೆ, ನೈಸ್. ಏನ್ ಬಿಸ್ನೆಸ್? ವೀಳ್ಯದೆಲೆ ಅಂತಾರೆ, ವೀಳ್ಯದೆಲೆ ಆ ಬಿಸ್ನೆಸ್. ಸೊ ಫ್ಯಾಮಿಲಿ ಬಿಸ್ನೆಸ್, ಅದನ್ನೇ ರನ್ ಮಾಡ್ಬೇಕು Obviously. ಅನ್ಕೊಂಡಿದ್ದೀರಾ? ಓಕೆ, ನಿಮ್ಮ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಏನು? ಲೈಫಲ್ಲಿ ಸೆಟ್ಲ್ ಆಗಬೇಕು. ಯಾವ ರೀತಿ ಸೆಟ್ಲ್ ಆಗ್ಬೇಕು? ಮೇಲ್ಗಡೆ ಪೆಂಟ್ ಹೌಸ್ ಅಲ್ಲಿ ನಿಂತ್ಕೊಂಡು ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ನೋಡ್ಬೇಕಂತ ಆಸೆ.
ನೈಸ್. ಓಕೆ, ಆ ರೀತಿ ಸೆಟ್ಲ್ ಆ ಆಗ್ಬೇಕು. ರೀತಿ ಸೆಟ್ಲ್ ಆಗ್ಬೇಕಷ್ಟೇ. ಓಕೆ, ಏನೇನ್ ಸ್ಟೆಪ್ಸ್ ನ ತಗೊಂಡಿದ್ದೀರಾ? ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ? ಆಬ್ವಿಯಸ್ಲಿ ವರ್ಕ್ ಮಾಡ್ಲೇಬೇಕು. ಏನೇನ್ ಮಾಡ್ತಿದ್ದೀರಾ? ಇವಾಗ ನೆಕ್ಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇವಾಗ ಫೈನಾನ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಜೋರಾಗಿ ಸೊ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಆಬ್ವಿಯಸ್ಲಿ ಮ್ಯಾಮ್ ಮಾಡ್ಲೇಬೇಕು. ಓಕೆ, ಸೊ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಮ್ಯಾಮ್ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ಲವ್ ಕಮ್ ಅರೇಂಜ್. ಮನೇಲಿ ನಾನು ನೋಡಿ ಲವ್ ಮಾಡ್ತೀನಿ, ಮನೇಲಿ ನೋಡಿ ಅರೇಂಜ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಲವ್ ಮ್ಯಾರೇಜ್ ಯಾಕೆ ಅಲ್ಲಿ ಹೇಳಿ? ನಾವು ನೋಡಿದ ಹುಡುಗಿ ನಾವು ಪ್ರೀತಿ ಮಾಡ್ಬೋದು ಅಷ್ಟೇ. ನಾವು ನೋಡಿದ ಹುಡುಗಿ ನಾವು ಪ್ರೀತಿ ಮಾಡಿ ಮದುವೆ ಆಗ್ಬೋದು ಅಷ್ಟೇ. ನೈಸ್. ಮನೇಲಿ ಒಪ್ಕೋತಾರ? ಒಪ್ಕೊಂಡ್ಲೇಬೇಕು. ಫಸ್ಟ್ ಕ್ವೆಶನ್, ಮನೇಲಿ ಗೊತ್ತಿದ್ಯಾ ಏನಂತ ಮ್ಯಾಮ್? ಲವ್ ಮ್ಯಾರೇಜ್? ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ನನ್ನ ಮಗ ಲವ್ ಮಾಡೋಣ ಅಂತ. ಹಾಗಾದ್ರೆ ಫಸ್ಟ್ ಈ ಕ್ಲಿಪ್ಪಿಂಗ್ ನ ಅವ್ರಿಗೆ ಕಳಿಸ್ತೀನಿ. ಕಳ್ಸಿ, ನಂಬರ್ ಕೊಡ್ಲಾ? ಸೊ ಫಿಕ್ಸ್ ಲವ್ ಮ್ಯಾರೇಜ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಹಾಯ್ ಎಲ್ರಿಗೂ. ಸೊ ಯಾವ ಇಯರ್? ಫೈನಲ್ ಇಯರ್. ನಿಮ್ಮ ಹೆಸರು ಹೇಳಿ. ದರ್ಶನ್. ದರ್ಶನ್. ಸೊ ಇವತ್ತಿನ ಟೂರ್ನಮೆಂಟ್ ಮಸ್ತಾಗಿತ್ತು. ಹೌದು. ಸೊ ಕೇಳ್ಪಟ್ಟೆ ನಿಮ್ಮಿಂದ ಸೊ ನಮ್ಮಿಂದ ಹಾ ಆರ್ಗನೈಸ್ ಆಗಿದ್ದು ಅಂತ ಹೇಳ್ಬಿಟ್ಟು. ಸೊ ಹೆಂಗ್ ಪ್ಲಾನ್ ಮಾಡಿದ್ರಿ, ಏನ್ ಮಾಡಿದ್ರಿ? ಎಲ್ಲ ಗ್ರೂಪ್ ವೈಸ್ ಪ್ಲಾನ್ ಮಾಡಿ, ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ, ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೆಲ್ಲ ಟಿಪ್ಸ್ ತಗೊಂಡು ಮಾಡಿದ್ವಿ. ನೈಸ್. ಸೊ ಇನ್ನ ಇದೇ ರೀತಿ ಆರ್ಗನೈಸ್ ಮಾಡ್ತೀರಿ? ಇಲ್ಲ, ಸೊ last ಅವಾಗ ನಮ್ಮನ್ನು final ಕರೀರಿ. ಓಕೆನಾ? ಇದು ಫೈನಲ್ ಇಯರ್. ಅಲ್ಯೂಮಿನಿ ಆಗು ಬರ್ಬೋದು. ನಮ್ಮ ರಾಜಣ್ಣ ಸರ್ ಅವ್ರು ಏನಾರು ಅಕಸ್ಮಾತ್ ಕರೆದ್ರೆ ನಾವು ಬರ್ತೀವಿ. ಓಕೆ, ಸೊ ಇದೇ ರೀತಿ ಸ್ಪಾನ್ಸರ್ಸ್ ಮಾಡ್ತಾ ಇರಿ, ಮತ್ತೆ ಇದೇ ರೀತಿ ಈವೆಂಟ್ನ ಆರ್ಗನೈಸ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಸೊ ಯಾವ ಬ್ಯಾಚ್, ಯಾವ ಕ್ಲಾಸ್? C1, C2, C3? BBA C1. ನಿಮ್ಗೆ ಗೊತ್ತಿಲ್ವಾ ಯಾವ್ದಂತ? ನಾವು ಕ್ಲಾಸ್ ಹೋಗಲ್ಲ, ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ಸೊ ಎಲ್ಲರೂ ಮ್ಯಾನೇಜ್ ಮಾಡಿಕೊಂಡು ಇವೆಂಟ್ ಆರ್ಗನೈಸ್ ಮಾಡೋದು. ನೈಸ್, ಗ್ರೇಟ್, ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಲಾಸ್ಟ್ ಕ್ವೆಶನ್, ಆಫ್ಟರ್ BBA ನ BCom ಹತ್ರ? BBA, ವಾಟ್ ನೆಕ್ಸ್ಟ್? ಬಿಸ್ನೆಸ್. ವಾಟ್ ಬಿಸ್ನೆಸ್? ಓನ್ ಬಿಸ್ನೆಸ್ ಇದೆ, ಯಾವ ಬಿಸ್ನೆಸ್? ಡಿಸ್ಟ್ರಿಬ್ಯೂಟರ್. ನೈಸ್. ಸೊ ಫ್ಯಾಮಿಲಿ ಬಿಸ್ನೆಸ್? ಹೌದು. ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ನೈಸ್. ಓಕೆ, ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಿದೆ? ಬಿಗ್ಗೆಸ್ಟ್ ಡ್ರೀಮ್ ಅಂದರೆ ಅಚೀವ್ ಮಾಡಬೇಕು ಅಂದರೆ ದುಡ್ಡು ಮಾಡೋದು ಬೇಡ, ಹೆಸರು ಮಾಡ್ಬೇಕಂತ. ನೈಸ್. ಮತ್ತೆ ಲಾಸ್ಟ್ ಕ್ವೆಶನು, ಪ್ಲೀಸ್ ಬ್ಯಾಕ್ಗ್ರೌಂಡಲ್ಲಿ ಯಾರು ನಾಯ್ಸ್ ಮಾಡಬೇಡಿ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಮನೇಲಿ ಯಾರು ನೋಡ್ತಾರೋ ಅರೇಂಜ್ ಮ್ಯಾರೇಜ್ ಪಕ್ಕ. ನಮ್ಮನ್ನೆಲ್ಲ ಯಾರು ಲವ್ ಮಾಡ್ತಾರೆ ಹೇಳಿ? Ask you how you are, you just have to say that you're fine when you're not really fine. ಅಲ್ಲ, ಹಿಂಗ ಅನ್ಕೊಂಡು ಎಲ್ಲರೂ ಬೆಳೆಸ್ಕೊಂಡಿರ್ತೀರ ನೀವು. ಅಲ್ಲ, ಲವ್ ಮಾಡಕ್ ಯಾರು ಇದ್ರೆ ತಾನೇ ಲವ್ ಮ್ಯಾರೇಜ್. ಸೊ ಹಾಗಾಗಿ ಅರೇಂಜ್ ಮ್ಯಾರೇಜ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್. ಸೊ ಯಾವ ಇಯರ್? ಫೈನಲ್ ಇಯರ್ BBA. ಎಲ್ಲ BBA ಸ್ಟೂಡೆಂಟ್ಸ್ ಅಲ್ವಾ? ಓಕೆ, ಸೊ ಒಬ್ರೊಬ್ರಿಗೆ ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿಬಿಡಿ. ಓಕೆನಾ? ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ ಅವರೇ, BBA ಫೈನಲ್ ಇಯರ್ ಅಲ್ವಾ? ಸೊ ಆಫ್ಟರ್ BBA ವಾಟ್ ನೆಕ್ಸ್ಟ್? ಆಫ್ಟರ್ BBA CMA ಮಾಡ್ತಾ ಇದೀವಿ. ಓಕೆ, ಸೊ CA ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ? CME. ಓಕೆ, CME. CMA. ಕರೆಕ್ಟಾ? ಓಕೆ, ಸೊ ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಿದೆ? CMA ಕಂಪ್ಲೀಟ್ ಮಾಡೋದು ಕರೆಕ್ಟ್. ಅದೇ ಬಿಗ್ಗೆಸ್ಟ್ ಡ್ರೀಮಾ? ಏನು ಫೋರ್ಸ್ಡ್ ಅಥವಾ ನಿಮಗೆ ಇಷ್ಟಪಟ್ಟು ಮಾಡ್ತಿರೋದಾ? ಇಷ್ಟಪಟ್ಟೆ ಮಾಡ್ತಿರೋದು. ಓಕೆ, ಸೊ ವರ್ಕ್ ಮಾಡ್ತಿದ್ದೀರಾ, ಆಬ್ವಿಯಸ್ಲಿ CMA ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ನೋಡೋಣ ಹೆಂಗಾದ್ರು. ಓಕೆ, ಪರವಾಗಿಲ್ಲಪ್ಪ, ನಮ್ಮ ನಾಗಾರ್ಜುನ ಕಾಲೇಜು ಹುಡುಗರಲ್ವಾ, ಸೊ ಡಿಸೆಂಟಾಗಿ ಆನ್ಸರ್ ಮಾಡ್ತಾರೆ. ಹಂಗೇನಿಲ್ಲ, ಏನು ಅಥವಾ ಭಯನಾ? ಏನಿಲ್ಲ, ಭಯಲ್ಲ, ಏನಿಲ್ಲ. ಮುಂದೆ ಏನಾಗುತ್ತೋ ಹಂಗೆ. ಮುಂದೆ ಏನು ನಡೆಯುತ್ತೋ ಅದು ಯಾರಿಗೆ ಗೊತ್ತಿರುತ್ತೆ ಅನ್ನೋ ಪ್ಲ್ಯಾನ್. ಅದು ಅಲ್ಲ, ಈಗಿನ ಸಿಚುವೇಶನ್, ಈಗಿನ ಪ್ರೆಸೆಂಟ್ ಸಿಚುವೇಶನು, ನ್ಯೂಸು, ಅಪ್ಡೇಟ್ಸು ಅದೆಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ನಿಮಗೆ ಮ್ಯಾರೇಜ್ ಮೇಲೆ? ಅಂದರೆ ಅರೇಂಜ್ ಮ್ಯಾರೇಜಲ್ಲಿ ಇವಾಗ ಈಗಿನ ಕರೆಂಟ್ ಸಿಚುವೇಶನಲ್ಲಿ ಒಳ್ಳೆಯವ್ರು ಸಿಗ್ತಾರೆ ಅನ್ನೋದು ತುಂಬ ಕಷ್ಟ. 99% ಇಲ್ಲ ಬಿಡಿ. ಅದಕ್ಕೆ ಅಕಸ್ಮಾತ್ ಲವ್ ಮ್ಯಾರೇಜ್ ಒಪ್ಪಿಗೆ ಆದರೆ ಅದು ಕ್ವೆಶನ್ ಮಾರ್ಕ್. ನಮ್ಗೆ ಒಪ್ಪಿಗೆ ಆದರೆ ಮನೇಲಿ ಒಪ್ಬೇಕು, ನಮ್ಗೆ ಒಪ್ಪಿಗೆ ಆಗ್ಬೇಕಲ್ಲ. ಆಬ್ವಿಯಸ್ಲಿ ನಿಮ್ಮ ಫಸ್ಟ್ ಒಪ್ಪಿಗೆ ಆದರೆ ಆಮೇಲೆ ಲವ್ ಮ್ಯಾರೇಜ್ ಮನೆ ತನಕ ಹೋಗುತ್ತೆ. ಫೈನ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಲಾವಣ್ಯ. ಸೊ ಫೈನಲ್ ಇಯರ್ ಅಲ್ವಾ? ಆಫ್ಟರ್ BBA ವಾಟ್ ನೆಕ್ಸ್ಟ್?
CMA. CMA. ಓ ಎಲ್ಲ CMA ಕ್ಲಾಸ್ ಅವರಾ ನೀವಿಬ್ರು? ಓಕೆ. CMA ಫೋರ್ಸ್ಡ್ ಅಥವಾ ಏನಿಲ್ಲ, ನಾನು ಇಷ್ಟಪಟ್ಟು ಮಾಡ್ತಿರೋದು. ಓಕೆ ಓಕೆ. ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಿದೆ? ಒಂದು CMA ಕಂಪ್ಲೀಟ್ ಮಾಡೋದು, ಲೈಫ್ನ ಚೆನ್ನಾಗಿ ಲೀಡ್ ಮಾಡೋದು ಅಷ್ಟೇ. ಚೆನ್ನಾಗಾದ್ರೆ ಯಾವ ಥರ? ಫುಲ್ಲು ನಂಗೆ ಏನು ಇಷ್ಟನೋ ಅದೇ ಥರ ಲೈಫ್ ಲೀಡ್ ಮಾಡೋದು. ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ತಿರುಗಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು. ಇರೋದೊಂದು ಲೈಫ್ ಅಲ್ವಾ ಅದಕ್ಕೆ. ಸೊ ಇಂಡಿಪೆಂಡೆಂಟ್ ಆಗಿ ಚೆನ್ನಾಗಿ ಬಿಂದಾಸ್ ಆಗಿ ಲೀಡ್ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಇಂಡಿಪೆಂಡೆಂಟ್ ಏನಿಲ್ಲ, ಅಂದರೆ ಚೆನ್ನಾಗಿರ್ಬೇಕಷ್ಟೇ. ಇಂಡಿಪೆಂಡೆಂಟ್ ಏನಿಲ್ಲ ಅಂದರೆ ಏನಿಲ್ಲ, ಮನೆಯವ್ರ ಸಪೋರ್ಟು ಎಲ್ಲ ಸಪೋರ್ಟ್ ಇಟ್ಕೊಂಡು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಷ್ಟೇ. ಹಾಗೆ. ಓಕೆ. ಸೊ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ? ಏನ ಮೀನ್ಸ್ ಅಂದರೆ ಏನಾದರೂ ವರ್ಕ್ ಮಾಡ್ತಿದ್ದೀರಾ? ಲೈಫ್ನ ಲೀಡ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ದುಡ್ಡು ಬೇಕು ಚೆನ್ನಾಗಿ ತಿರ್ಗಾಡೋದಕ್ಕೆ. ಇವಾಗ ಪ್ರೆಸೆಂಟ್ ಆಗಿ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಎಲ್ಲ ಆದ್ಮೇಲೆ ಮುಗಿದ್ಮೇಲೆ ಆಮೇಲೆ ಇವಾಗ ಆಮೇಲಿಂದ ಆಮೇಲೆ ಹಂಗೆ ಇವಾಗ ಎಂಜಾಯ್ ಮಾಡಕ್ ಹೋದ್ರೆ ಸ್ಟಡೀಸ್ ಇದೆಯಲ್ಲ, ಏನು ಮಾಡಕ್ಕಾಗಲ್ಲ. ಫೈನ್. ಸೊ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಹಣೆ ಬರದಲ್ಲಿ ಏನಾಗಿ ಬರ್ದಿರುತ್ತೋ ಅಷ್ಟೇ. ಅಬ್ಬಾ ಎಲ್ಲಿದ್ದೆ ಇಲ್ಲಿ ತನಕ? ಸಾಲ್ಗಾರ ಕಟ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮನೇಲಿದ್ದೆ. ಡೈಲಾಗ್ ಅಷ್ಟೇ, ಫೈನ್. ಸೊ ಹಣೆ ಬರದಲ್ಲಿ ಹೆಂಗಿರುತ್ತೋ ಹಾಗೆ. ಬಟ್ ಆ್ಯಕ್ಚುಲಿ ಎಲ್ಲೋ ಕೇಳಿದ ನೆನಪು, ನಮ್ಮ ಬೆವರಿಂದ ನಮ್ಮ ಹಣೆ ಬರಹನು ಚೇಂಜ್ ಮಾಡ್ಕೋಬೋದಂತೆ. ಏನಾದರೂ ಫೋಕಸ್ಡ್ ಆಗಿದ್ದರೆ ಅದ್ರ ಮೇಲೆ ಯಾಕೆ ನಮ್ಮ ಹಣೆ ಬರಹನು ಚೇಂಜ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಸೊ ಸತ್ಯವಂತ ಸಾವಿತ್ರಿ ಕೇಳಿದ್ದೀರಾ? ಕೇಳಿಲ್ವಾ? ಓಕೆ. ಸತ್ಯ ಹರಿಶ್ಚಂದ್ರನ ಕೇಳಿದ್ದೀರಾ? ಸೊ ಅವರು ವಿಧಿನೂ ಚೇಂಜ್ ಮಾಡಿದ್ರು ಅವರ ಒಂದು ಇದ್ರ ಮುಖಾಂತರ. ಸೊ ಆ ರೀತಿ ಏನಾದರೂ ಚೇಂಜಸ್ ಆದರೆ ಇಲ್ಲ, ಮನೆಯವ್ರ ಮೇಲೆ ಡಿಪೆಂಡು. ಮನೆಯವ್ರು ಏನು ಹೇಳ್ತಾರೋ ಅದೇ. ಒಟ್ಟಿನಲ್ಲಿ ನಾನು ಎಕ್ಸ್ಟ್ರಾ ಏನು ಮಾತಾಡಲ್ಲ, ಮನೆಯವ್ರು ಹೆಂಗೆ ಹೇಳ್ತಾರೆ ಹಂಗೆ ಅಷ್ಟೇ. ಥ್ಯಾಂಕ್ ಯು. ಅಷ್ಟೇ. ಹಾಯ್. ನಿಮ್ಮ ಹೆಸರು? ನಂದಿತಾ. ಸೊ BBA ಫೈನಲ್ ಇಯರ್ ಅಲ್ವಾ? ಸೊ ಎಲ್ಲ BBA ಫೈನಲ್ ಇಯರ್. ಆಫ್ಟರ್ BBA ವಾಟ್ ನೆಕ್ಸ್ಟ್? MBA. ಯಾಕೆ ಗೊತ್ತಿಲ್ಲ, BBA ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ ಅಂದ್ರೆ, ಸೊ ಅದಕ್ಕೆ. ಓ, ಇವಾಗ MBA ಮಾಡಿದ್ರೆ ವ್ಯಾಲ್ಯೂ ಇರುತ್ತೆ ಅಂತ ಯಾರು ಹೇಳಿದ್ರು, ಅದಕ್ಕೆ ಯಾರೇನು ಹೇಳಿದ್ರೆ ಅದನ್ನು ಮಾಡ್ತಾ ಇರೋದು. ಫೈನ್. ಸೊ ಆಫ್ಟರ್ MBA ಲಾಯರ್. ಎಲ್ಲಿಂದ ಎಲ್ಲಿಗೆ ಲಿಂಕು? ಯಾಕೆ BBA ಆದಮೇಲೆ ಲಾಯರ್ ಮಾಡಬಾರ್ದು? ಲಾಯರ್ ಆಗಬೇಕು ಅನ್ನೋದು. ಲಾಯರ್ ಆಗ್ಬೇಕನ್ನೋದು ಡ್ರೀಮು. ಓಕೆ ಫೈನ್. ಇವಾಗ BBA ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ LLB ಮಾಡ್ಬೋದು. ಬಟ್ ಅದ್ರ BBAಗೆ ಒಂದು ವ್ಯಾಲ್ಯೂ ಇರಲಿ ಅಂತ MBA ಮಾಡ್ಕೊಳ್ತೀನಿ. ಸೊ ನಾನೇ ಮಾಡಬೇಕು ಲಾಯರು ಅಂತ, ವಿತೌಟ್ ಟೇಕಿಂಗ್ ಮೈ ಪೇರೆಂಟ್ಸ್ ಅಂತ. ಸೊ ಸೆಲ್ಫ್ ಆಗಿ ನೀವೇ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಂತ. ಓಕೆ. ಲೈಫಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಿದೆ? ಲಾಯರ್ ಆಗ್ಬೇಕನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದೀರಾ? ಅಲ್ಲ, ಯಾಕೆ ಈ ಥರ ನಿಮಗೆ ಅಂತ? ಇವಾಗ ಅವರೆಲ್ಲ ಹೇಳಿದ್ರು, ಓಕೆ ಅವ್ರದ್ದೆಲ್ಲ CMA ಅಂತ ಹೇಳಿದ್ರು, ಅವ್ರಿಗೇನೋ ಓಕೆ ನೋಡ್ಕೊಂಬಂದಿರ್ತಾರೆ. ನೀವು ಲಾಯರ್ ಅಂತ ಪರ್ಟಿಕ್ಯುಲರ್ ಒತ್ತಿ ಹೇಳ್ತಿದ್ದೀರಾ. ಏನಾದರೂ ಒಂದು ಇನ್ಸಿಡೆಂಟು ಅಥವಾ ಏನಾದರೂ ಒಂದು ಸಿಚುವೇಶನ್ನು ಆ ರೀತಿ ಮಾಡ್ತಾ, ಅಥವಾ ಓಕೆ ಯಾರನ್ನಾದ್ರೂ ನೋಡಿ ನನಗೆ ಓಕೆ ನಾನು ಈ ಥರ ಆಗಬೇಕು ಅಂತ ಅನಿಸ್ತಾ? ಅಥವಾ ಸೀರಿಯಲ್ ಏನಾದರೂ ನೋಡ್ತೀರಾ? ಭಾರ್ಗವಿ ಎಲ್ಲೆಲ್ಲಿ ಈ ಥರ? ಆ ಥರ ಏನಿಲ್ಲ, ನಾನು ಫಸ್ಟಿಂದ ಲಾಯರ್ ಆಗಬೇಕು ಅಂತ ಇತ್ತು. ಓಕೆ. ಸೊ ಹಾಗಾಗಿ ಲಾಯರ್. ಓಕೆ. ಸೊ ಬಿಗ್ಗೆಸ್ಟ್ ಡ್ರೀಮ್ ಅಂದರೂ ಅದೇ. ಅದ್ರ ಮೇಲೆ ವರ್ಕ್ ಆಬ್ವಿಯಸ್ಲಿ ಸ್ಟಡೀಸ್ ಮುಗಿದ್ಮೇಲೆ ಮಾಡ್ತೀರಲ್ವಾ? ಓಕೆ. ಸೊ ಲಾಸ್ಟ್ ಕ್ವೆಶನ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಯಪ್ಪ, ಆ್ಯಕ್ಚುಲಿ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿನೇ ಡೀಸೆಂಟು ಅಲ್ವಾ? ಹೌದು. ಓಕೆ. ಸೊ ಇವಾಗ ಇದನ್ನ ನಾವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಲ್ಲ, ಏನು ಆನ್ಸರ್ ಬರುತ್ತೆ? ಬೇಡ. ಫೈನ್. ಸೊ ಥ್ಯಾಂಕ್ ಯು ಸೊ ಮಚ್.